ಗ್ಯಾರಂಟಿ ಯೋಜನೆಗಳ ರಾಜ್ಯ ಉಪಾಧ್ಯಕ್ಷರಿಗೆ ಬೆಲೆನೇ ಇಲ್ವಾ? ಹಾಗಾದ್ರೆ ಎಸ್.ಆರ್. ಪಾಟೀಲ್ ಅವರನ್ನ ಮರೆತು ಬಿಟ್ಟಿದೆಯಾ ಕಾಂಗ್ರೆಸ್ ಸರ್ಕಾರ? ನಾಳೆ ಬ್ಯಾಡಗಿ ಪಟ್ಟಣಕ್ಕೆ ಭೇಟಿ ನೀಡುತ್ತಿರುವ ಸಚಿವರ ದಂಡು, ನಾಳೆ ಬ್ಯಾಡಗಿಗೆ ಬರುತ್ತಿರುವಂತಹ ಜಮೀರ್, ಶಿವರಾಜ್ ತಂಗಡಗಿ, ಶಿವಾನಂದ್ ಪಾಟೀಲ್ ನಿವೇಶನ ಹಂಚಿಕೆ ಹಕ್ಕು ಪತ್ರ ವಿತರಣೆಯ ಬೃಹತ್ ಕಾರ್ಯಕ್ರಮಕ್ಕೆ ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ರಾಜ್ಯ ಉಪಾಧ್ಯಕ್ಷರಿಗೆ ಬೆಲೆನೇ ಇಲ್ವಾ? ಅವರದೇ ಪಕ್ಷದ ನಾಯಕರಾದಂಥ ಉಪಾಧ್ಯಕ್ಷರಿಗೆ ಬೆಲೆನೇ ಇಲ್ವಾ? ನಿವೇಶನ ಹಂಚಿಕೆ ಹಕ್ಕು ಪತ್ರ ವಿತರಣೆಯ ಬೃಹತ್ ಕಾರ್ಯಕ್ರಮಕ್ಕೆ ಹಲವಾರು ಕಾಂಗ್ರೆಸ್ ನಾಯಕರು ಆಗಮಿಸುತ್ತಿದ್ದಾರೆ. ಗ್ಯಾರಂಟಿ ಯೋಜನೆಯ ರಾಜ್ಯ ಉಪಾಧ್ಯಕ್ಷರಿಲ್ಲ ಆ ಒಂದು ಆಹ್ವಾನದಲ್ಲಿ. ಈ ಹಿನ್ನೆಲೆ ಬ್ಯಾಡಗಿಯ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದ್ದಿರುವಂಥದ್ದು. ಬ್ಯಾನರ್ನಲ್ಲಿ ಫೋಟೋ ಹಾಕದಿದ್ದಕ್ಕೆ ಎಸ್.ಆರ್. ಪಾಟೀಲ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಈ ಒಂದು ಸರ್ಕಾರದಲ್ಲಿ 40 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿದ್ದೇನೆ, ಈ ಪಕ್ಷದಲ್ಲಿದ್ದೇನೆ, ರಾಜಕೀಯದಲ್ಲಿದ್ದೇನೆ. ಯಾವುದೋ ಪಾರ್ಟಿಯಿಂದ ಬಂದವರಿಗೆ ಮಣೆ ಹಾಕ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಆದರೆ ಚುನಾವಣೆಯಾಗುವ ತನಕ ಮಾತ್ರ ಎಸ್.ಆರ್. ಪಾಟೀಲ್ ಬೇಕಾಗಿತ್ತು. ಇದೀಗ ನಮ್ಮ ಸರ್ಕಾರಕ್ಕೇನೆ ನಾನು ಬೇಡವಾ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಬ್ಯಾಡಗಿಯ ವಿಚಾರ ಡಿ.ಕೆ.ಶಿ ಗಮನಕ್ಕೆ ತಂದಿದ್ದೇನೆ ಎಂದಿದ್ದಾರೆ ಎಸ್.ಆರ್. ಪಾಟೀಲ್. ಇನ್ನು ಡಿ.ಕೆ.ಶಿ ಅವರು ಯಾವ ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಗ್ಯಾರಂಟಿ ಯೋಜನೆಗಳ ರಾಜ್ಯ ಉಪಾಧ್ಯಕ್ಷರಾದಂಥ ಪಾಟೀಲ್ ಅವರನ್ನ ಮರೆತು ಬಿಟ್ಟಿದೆಯಾ ಕಾಂಗ್ರೆಸ್ ಸರ್ಕಾರ ಅನ್ನೋ ಪ್ರಶ್ನೆ ಮೂಡಿದೆ ಇಲ್ಲಿ. ಈಗ ಇನ್ನು ಈ ಒಂದು ಬ್ಯಾನರ್ನಲ್ಲಿ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಆ ಬ್ಯಾನರ್ನಲ್ಲಿ ಎಸ್.ಆರ್. ಪಾಟೀಲ್ ಅವರ ಒಂದು ಫೋಟೋ ಸಹಿತ ಇಲ್ಲ. ಮರೆತು ಬಿಟ್ಟಿದೆಯಾ ಹಾಗಾದರೆ ಎಸ್.ಆರ್. ಪಾಟೀಲ್ ಅವರನ್ನ ರಾಜ್ಯ ಸರ್ಕಾರ? ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ನಾನು ಡಿ.ಕೆ. ಶಿವಕುಮಾರ್ ಅವರ ಗಮನಕ್ಕೆ ತಂದಿದ್ದೇನೆ, ಅವರು ಯಾವ ಕ್ರಮ ಕೈಗೊಳ್ಳಿ ಎಂದಿದ್ದಾರೆ. ಗ್ಯಾರಂಟಿ ಯೋಜನೆಗಳ ರಾಜ್ಯ ಉಪಾಧ್ಯಕ್ಷರಿಗೆ ಬೆಲೆನೇ ಇಲ್ವಾ ಹಾಗಾದ್ರೆ? ಹೀಗೆ 2 ದಿವಸದಿಂದ ಬೇರೆದವರೆಲ್ಲರೂ ಫೋನ್ ಮಾಡ್ತಾ ಇದ್ದಾರೆ. ನಾನೇನು ನನ್ನ ಫ್ಲೆಕ್ಸ್ನಾಗ ನನ್ನ ಫೋಟೋ ಆಯಿತು, ಬ್ಯಾನರ್ನಾಗ ಫೋಟೋ ಆಯಿತು, ನಾನೇನು ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ರಾಜಕಾರಣದಾಗ ನಾವು ಈಗ 47-48 ವರ್ಷ ಸರ್ವಿಸ್ ಮಾಡೀವಿ. ಯಾವ್ಯಾವುದೋ ಪಾರ್ಟಿಯಿಂದ ಬಂದರನ್ನ ಇವರೆಲ್ಲ ನಾಮಿನೇಟ್ ಮಾಡ್ಯಾರ. ಮತ್ತು ಹಿಂಗಾಗಿ ಅವರು ತಮ್ಮ ಒಂದು ನಾಮಿನೇಟೆಡ್ ಮಾಡಿದ್ದಕ್ಕೆ ಅವ್ರನ್ನ ವೈಭವೀಕರಿಸೋದಕ್ಕೆ ಈ ರೀತಿ ಮಾಡಿರಬೇಕು. ಈಗಾಗಲೇ ಭಾಳಷ್ಟು ಆಗಿದ್ದಾವೆ. ಇದು ಒಂದೇ ಕಾರ್ಯಕ್ರಮ ಅಲ್ಲ, ಇಂಥ ಭಾಳ ಆಗ್ಯಾವ. ಚುನಾವಣೆ ಆಗೋವರೆಗೆ ಅಷ್ಟೇ ಎಸ್.ಆರ್. ಪಾಟೀಲ್ದು ಬೋರ್ಡ್ ಬೇಕಾಗಿತ್ತು. ಎಸ್.ಆರ್. ಪಾಟೀಲ್ರು ಮೆರವಣಿಗೆ ಬರೋದಕ್ಕೆ 10 ನಿಮಿಷ ತಡ ಆಗಿದ್ದಕ್ಕೆ ಎಲ್ಲ ಥಂಡ್ರಿಗೆ ನಡೆದಿತ್ತು, ಶೇಕಿಗೆ ಆಗಕ್ಕಿದ್ರು. ಅವಾಗ ಬೇಕಾಗಿತ್ತು, ಅವಾಗೆಲ್ಲದಕ್ಕೂ ಕೂಡ ಪ್ರತಿಯೊಂದಕ್ಕೂ ಎಸ್.ಆರ್. ಪಾಟೀಲ್ ಬೇಕಾಗಿತ್ತು. ಆದರೆ ಚುನಾವಣೆ ಮುಗಿದು 2-3 ತಿಂಗಳಿಗೆ ಅವ್ರಿಗೆ ಬೇರೆದಾರಿ ಬೇಕಾಯಿತು. ಬಹುಶಃ ಅವ್ರ ಮೆಂಟ್ಯಾಲಿಟಿನ ಆ ರೀತಿ ಇರಬೇಕು ಅಂತ ನನಗೆ ಭಾಳಷ್ಟು ಜನ ಹೇಳಿದರು. ಇಡೀ ರಾಜ್ಯದಾಗ ಯಾರನ್ನ ಅವನು ಮುಂದೆ ತರ್ತಾರೋ ಅವ್ರನ್ನ ಮೊದಲು ಅವನು ಹೊರಗೆ ಇಡೋದು ಅಂತ. ನಾನು ಹೀಗೆ 2 ದಿವಸದಿಂದ ಬೇರೆದವರೆಲ್ಲರೂ ಫೋನ್ ಮಾಡ್ತಾ ಇದ್ದಾರೆ. ನಾನೇನು ನನ್ನ ಫ್ಲೆಕ್ಸ್ನಾಗ ನನ್ನ ಫೋಟೋ ಆಯಿತು, ಬ್ಯಾನರ್ನಾಗ ಫೋಟೋ ಆಯಿತು, ನಾನೇನು ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ರಾಜಕಾರಣದಾಗ ನಾವು ಈಗ 47-48 ವರ್ಷ ಸರ್ವಿಸ್ ಮಾಡೀವಿ. ಯಾವ್ಯಾವುದೋ ಪಾರ್ಟಿಯಿಂದ ಬಂದರನ್ನ ಇವರೆಲ್ಲ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಹಾವೇರಿ ರಿಪೋರ್ಟರ್. ಕೊಲೆಗ ಗ್ಯಾರಂಟಿ ಯೋಜನೆಗಳ ರಾಜ್ಯ ಉಪಾಧ್ಯಕ್ಷರಿಗೆ ಬೆಲೆನೇ ಇಲ್ವಾ ಹಾಗಾದ್ರೆ? ಅವ್ರದ್ದೊಂದು ತುಂಡು ಫೋಟೋ ಸಹಿತ ಇಲ್ಲ ಆ ಒಂದು ಬ್ಯಾನರ್ನಲ್ಲಿ, ಏನು ಅಂತ? ಕಾರ್ತಿಕ್, ಈ ಒಂದು ತಾರತಮ್ಯ ಈಗಲ್ಲ, ಸುಮಾರು ಯಾವಾಗ ಸಾರ್ವತ್ರಿಕ ಎಲೆಕ್ಷನ್ ಚುನಾವಣೆ ನಡೀತು, ಸೊ ಅಲ್ಲಿಂದ ಇಲ್ಲಿ ತನಕನೂ ಕೂಡ ಬ್ಯಾಡಗಿಯ ಒಂದು ಕಾಂಗ್ರೆಸ್ನಲ್ಲಿ ಎಲ್ಲೋ ಒಂದು ಅಸಮಾಧಾನದ ಬೇಗುದಿ ಹಾಗೆ ಅದು ಮುಂದುವರೆದುಕೊಂಡು ಬರ್ತಾ ಇದೆ ಅನ್ನುವಂಥದ್ದು ಈಗ ಮತ್ತೊಮ್ಮೆ ಈಗಾಗಲೇ ಜಗಜ್ಜಾಹಿರ ಆಗಿರುವಂತದ್ದು. ಅಂದ್ರೆ ನಾಳೆ
ನಿವೇಶನ ಹಂಚಿಕೆ ಸಂಬಂಧಪಟ್ಟಂತೆ ವಸತಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹ್ಮದ್ ಅವರು ಜೊತೆಗೆ ಸಚಿವ ಸಂತೋಷ್ ಲಾಡ್ ಅವರು ನಾಳೆ 4-5 ಸಚಿವರು ಏನಂತಂದ್ರೆ ಬ್ಯಾಡಗಿ ಪಟ್ಟಣಕ್ಕೆ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಬೃಹತ್ ಆಗಿರ್ತಕ್ಕಂಥ ಒಂದು ಸಭೆ ಸಮಾರಂಭವನ್ನು ಕೂಡ ಈಗಾಗಲೇ ಬ್ಯಾಡಗಿ ಪಟ್ಟಣದ ಶಾಲೆಯಲ್ಲಿ ಈಗಾಗಲೇ ಆಯೋಜನೆ ಮಾಡಿದ್ದಾರೆ. ಆದ್ರೆ ಬ್ಯಾಡಗಿ ಪಟ್ಟಣದಲ್ಲಿ ಅನೇಕ ಎಲ್ಲಾ ಒಂದು ಪಟ್ಟಣದಾದ್ಯಂತ ಫ್ಲೆಕ್ಸ್ಗಳು, ಬ್ಯಾನರ್ಗಳು ರಾರಾಜ್ತಾ ಇದಾವೆ. ಆದ್ರೆ ಎಲ್ಲಿ SR ಪಾಟೀಲ್ರವರು ಕೂಡ ಏನಂತಂದ್ರೆ ಅಲ್ಲಿ ಪ್ರಭಾವಿ ನಾಯಕರಿದ್ದಾರೆ. ಜೊತೆಗೆ ಏನಂತಂದ್ರೆ ಗ್ಯಾರಂಟಿ ಯೋಜನೆಗಳ ರಾಜ್ಯ ಉಪಾಧ್ಯಕ್ಷರು ಕೂಡ ಇರುವಂತದ್ದು. ಸೊ ಅವರು ಕೂಡ ಸರ್ಕಾರದ ಒಂದು ಅಂಗವಾಗಿದ್ದಾರೆ, ಜೊತೆಗೆ ಸರ್ಕಾರದ ಒಂದು ಭಾಗವಾಗಿದ್ದಾರೆ. ಆದ್ರೂ ಕೂಡ ಏನಂತಂದ್ರೆ ಅವರ ಒಂದು ಸೌಜನ್ಯಕ್ಕೆ ಆದ್ರೂ ಕೂಡ ಏನಂತಂದ್ರೆ ಆ ಫ್ಲೆಕ್ಸ್ ನಲ್ಲಿ ಅವರ ಫೋಟೋ ಇಲ್ಲದೆ ಇರುವಂತದ್ದು ಅವರ ಅಭಿಮಾನಿಗಳಲ್ಲಿ ಮತ್ತು ಕಾಂಗ್ರೆಸ್ನ ಒಂದು ಬಣದಲ್ಲಿ ಈಗಾಗಲೇ ಅಸಮಾಧಾನ ಭುಗಿಲೆದ್ದಿರುವಂತದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗ್ಯಾರಂಟಿ ನ್ಯೂಸ್ಗೂ ಕೂಡ SR ಪಾಟೀಲ್ ಅವರು ಹೇಳಿದ್ದಾರೆ, ನನ್ನನ್ನ ಶಾಸಕ ಬಸವರಾಜ್ ಶಿವಣ್ಣನವರು ಕೂಡ ಈಗ ಏನಂತಂದ್ರೆ ಚುನಾವಣೆ ಇದ್ದಾಗ ನನ್ನನ್ನ ಬಳಸ್ಕೊಂಡ್ರು, ಆದ್ರೆ ಈಗ ಚುನಾವಣೆ ಆದ ನಂತರ ನಮ್ಮನ್ನ ತಿರುಗೂ ಕೂಡ ನೋಡ್ತಾ ಇಲ್ಲ. ಸೊ ಯತಿ ತೀರದ ಮೇಲೆ ಮುಂದೆ ಮತ್ತೇನು ಯಾರು ತಿರುಗಿ ನೋಡ್ತಾರೆ ಅನ್ನುವಂಥದ್ದನ್ನ ಈಗಾಗಲೇ ನೇರಾನೇರವಾಗಿ ಹೇಳಿರುವಂತದ್ದು. ಜೊತೆಗೆ ನನ್ನನ್ನ ಈಗಾಗಲೇ ಸೈಡ್ಲೈನ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಉಸ್ತುವಾರಿ ಸಚಿವರಿಗೂ ಕೂಡ ತಿಳಿಸಿದ್ದೇನೆ, ಆದ್ರೆ ಎಲ್ಲರೂ ಕೂಡ ಮೌನವಾಗಿದ್ದಾರೆ. ಹಿಂಗ್ ಯಾಕೆ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಆದ್ರೆ ನಾನು ಎಲ್ಲಿ ತಿಳಿಸ್ಬೇಕು ಅಲ್ಲಿ ವಿಷಯನ ನಾನು ಈಗಾಗಲೇ ಮುಟ್ಟಿಸಿದ್ದೇನೆ. ಜೊತೆಗೆ ಈ ಎಲ್ಲ ಬೆಳವಣಿಗೆಗಳನ್ನು ಕೂಡ ಮತ್ತೆ ನಾನು DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವ್ರಿಗೂ ಕೂಡ ನಾನು ತಿಳಿಸ್ತೇನೆ, ನಾನು ಸುಮ್ಮನೆ ಇರುವುದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಈ ಒಂದು ನಾಳೆ ಕಾರ್ಯಕ್ರಮಕ್ಕೂ ಮುನ್ನವೇ ಈ ರೀತಿ ಬ್ಯಾಡಗಿ ಪಟ್ಟಣದಲ್ಲಿ ಎರಡು ಗುಂಪುಗಳ ಮಧ್ಯೆ ಇಷ್ಟೊಂದು ಕಾಂಗ್ರೆಸ್ನ ಒಂದು ಒಗ್ಗಟ್ಟು ಅನ್ನುವಂತ ಸ್ಥಿತಿಯಲ್ಲಿ ಈಗ ಕಾಂಗ್ರೆಸ್ನ ಕುರ್ಚಿಯ CM ಕುರ್ಚಿ ಒಂದ್ ಕಡೆ ಕೂತಾದ್ರೆ ಈಗ ಬ್ಯಾಡಗಿ ಪಟ್ಟಣದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಬೆಳವಣಿಗೆಯಿಂದ ಕಾಂಗ್ರೆಸ್ನ ನಾಯಕರಲ್ಲಿ ನಿಜಕ್ಕೂ ಕೂಡ ಮುಜುಗರ ತರಿಸುವಂತ ಸ್ಥಿತಿ ನಿರ್ಮಾಣವಾಗಿದೆ. ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಮೇಶ್.